ನಾನಿವತ್ತು ಬಂದಿರೋದು ಉತ್ತರ ಕನ್ನಡ ಜಿಲ್ಲೆಯ ಪ್ರಸಿದ್ಧ ಧಾರ್ಮಿಕ ಹಾಗೂ ಪ್ರವಾಸಿ ತಾಣವಾದ ಮುರುಡೇಶ್ವರಕ್ಕೆ. ಅರಬ್ಬಿ ಸಮುದ್ರದ ತೀರದಲ್ಲಿರುವ ಈ ಕ್ಷೇತ್ರವು ಭಗವಾನ್ ಶಿವನ ಭವ್ಯ ದೇವಾಲಯ ಮತ್ತು ಅದ್ಭುತ ಶಿವನ ಪ್ರತಿಮೆಗೆ ವಿಶ್ವ ಪ್ರಸಿದ್ಧವಾಗಿದೆ. ಮುರುಡೇಶ್ವರದ ಹಿಂದೆ ಒಂದು ಆಸಕ್ತಿದಾಯಕ ಪುರಾಣ ಕಥೆ ಇದ್ದು, ರಾವಣನ ತಾಯಿ ಕೈಕೆಸಿ ಪ್ರತಿದಿನ ಮರಳಿನಿಂದ ಶಿವನ ಲಿಂಗವನ್ನ ನಿರ್ಮಿಸಿ ಪೂಜೆ ಮಾಡ್ತಾ ಇರ್ತಾಳೆ. ಆದರೆ ಸಮುದ್ರದ ಅಲೆಗಳು ಅದನ್ನ ಕೊಚ್ಚಿಕೊಂಡು ಹೋಗ್ತಿರೋದನ್ನ ರಾವಣನು ಕಂಡು ತನ್ನ ತಾಯಿಗೆ ಶಿವನ ಆತ್ಮಲಿಂಗವನ್ನೇ ತಂದು ಕೊಡ್ತೇನೆ ಎಂದು ಪ್ರತಿಜ್ಞೆ ಮಾಡ್ತಾನೆ. ರಾವಣನು ಕಠಿಣ ತಪಸ್ಸನ್ನ ಮಾಡಿದ ನಂತರ ಶಿವನು ಪ್ರತ್ಯಕ್ಷನಾಗಿ ಆತ್ಮಲಿಂಗವನ್ನ ನೀಡ್ತಾನೆ. ಆದ್ರೆ ಅದನ್ನು ಎಲ್ಲಿಯೂ ನೆಲದ ಮೇಲೆ ಇಡಬಾರ್ದು ಎಂದು ಷರತ್ತು ಹಾಕ್ತಾನೆ. ದೇವತೆಗಳು ಆತ್ಮಲಿಂಗವು ಲಂಕೆಗೆ ತಲುಪದಂತೆ ಯುಕ್ತಿ ರೂಪಿಸ್ತಾರೆ. ಗಣೇಶನು ಬಾಲಕನ ರೂಪದಲ್ಲಿ ಬಂದು ಆತ್ಮಲಿಂಗವನ್ನು ನೆಲದ ಮೇಲೆ ಇಡ್ತಾನೆ. ಬಳಿಕ ರಾವಣನಿಗೆ ಅದನ್ನು ಎತ್ತಲು ಸಾಧ್ಯವಾಗುವುದಿಲ್ಲ. ಪುರಾಣಗಳ ಪ್ರಕಾರ ಆತ್ಮಲಿಂಗಕ್ಕೆ ಸಂಬಂಧಿಸಿದ ಬಟ್ಟೆಯ ಒಂದು ಭಾಗ ಬಿದ್ದ ಸ್ಥಳವೇ ಇಂದಿನ ಮುರುಡೇಶ್ವರ. ಇಂದು ಇಲ್ಲಿ 123 ಅಡಿ ಎತ್ತರದ ಭವ್ಯ ಶಿವನ ಪ್ರತಿಮೆ, ಸುಂದರ ರಾಜಗೋಪುರ ಹಾಗೂ ಅರಬ್ಬಿ ಸಮುದ್ರದ ಮನಮೋಹಕ ದೃಶ್ಯಗಳು ಸಾವಿರಾರು ಭಕ್ತರು ಮತ್ತು ಪ್ರವಾಸಿಗರನ್ನ ಆಕರ್ಷಿಸುತ್ತದೆ. ನೀವು ಮುರುಡೇಶ್ವರಕ್ಕೆ ಭೇಟಿ ನೀಡಿದ್ದರೆ ನಿಮ್ಮ ಅನುಭವವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಧನ್ಯವಾದಗಳು.